ಹಾಂ ಸರ್, ನಿಮ್ಮ ಹೆಸರು ಸರ್? ಸರ್ ಎಮ್ ಆರ್ ಭಟ್ಸ್ವಾಮಿ. ಓಕೆ. ನನಗೆ 18 ವರ್ಷ ಹಿಂದೆ ಸರ್ಜರಿ ಆಗಿತ್ತು. ಇವಾಗ ನನಗೆ ನಿಮ್ಮ ಹತ್ರ ಬರೋಕ್ಕಿಂತ ಮುಂಚೆ L4 L5 S1 ಸ್ವಲ್ಪ ಪ್ರಾಬ್ಲಮ್ ಇತ್ತು. ನಿಮ್ಮ ಹತ್ರ ಬಂದಮೇಲೆ ನಮಗೆ ಸ್ವಲ್ಪ 100% ಕ್ಲಿಯರ್ ಆಗಿದೆ. ಎನಿ ಮೆಡಿಷನ್ ಏನೂ ತಗೊಂಡಿಲ್ಲ ಸರ್. ಪೇಯ್ನ್ ಕ್ಲಿಯರು ಮಾತ್ರೆ ನುಗ್ತಾ ಇದ್ದೆ. ನಿಮ್ಮ ಹತ್ರ ಬಂದಮೇಲೆ ಅದನ್ನೆಲ್ಲ ಬಿಟ್ಬಿಟ್ಟಿದ್ದೀನಿ. ಇವಾಗ ಯಾವುದೂ ಇಲ್ಲ. ನನಗೆ ಡಯಾಬಿಟಿಕ್ಸ್ ಇದೆ, ಅದು BP ಮಾತ್ರೆ, ಶುಗರ್ ಮಾತ್ರ ತಗೊಳ್ತಾಯಿದ್ದೀನಿ. ಪೇಯ್ನ್ ಮಾತ್ರೆ ಮಾತ್ರ ನಾನು ಇಲ್ಲಿವರೆಗೂ ನಿಮ್ಮ ಹತ್ರ ಬಂದಮೇಲೆ ಮಾರ್ಚ್ 3ನೇ ತಾರೀಕು ಬಂದೆ. ಅಲ್ಲಿಂದ ಇಲ್ಲಿವರೆಗೂ ಒಂದು ಪೇಯ್ನ್ ಮಾತ್ರೆ ಒಂದೂ ನುಂಗಿಲ್ಲ ನಾನು. ಆದರೆ 100% ನಿಮ್ಮ ಹತ್ರ ಭಾಳ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ. ನನಗೇನಾದ್ರು ಸ್ವಲ್ಪ ಏನಾದ್ರು ಸಣ್ಣ ಪುಟ್ಟ ಪ್ರಾಬ್ಲಮ್ ಆದರೆ ತಮ್ಮ ಹತ್ರ ಬರ್ತೀನಿ. ಅದನ್ನೇನಿದೆ ನೀವು ನಿಮ್ಮ ಕೈಯಿಂದ ನೀವು ಸಾಲ್ವ್ ಮಾಡಿದ್ರೆ ಭಾಳ ಒಳ್ಳೇದಾಗುತ್ತೆ. ದೇವ್ರು ನಿಮಗೆ ಆರೋಗ್ಯ ಒಳ್ಳೆ ಬುದ್ಧಿ ಕೊಡಲಿ. ನಿಮಗೆ ಅಷ್ಟು ಜನಗಳಿಗೆ ಹೆಲ್ಪ್ ಮಾಡ್ತಾ ಇದ್ದೀರಾ, ಆಪ್ರೇಷನ್ ಮಾಡದೆ ಹೆಲ್ಪ್ ಮಾಡ್ತಾ ಇದ್ದೀರಾ. ದೇವ್ರು ನಿಮಗೆ ನಿಜವಾಗ್ಲೂ ಭಾಳ ನಿಮ್ಮ ಫ್ಯಾಮಿಲಿಗೆ ನಿಮಗೆ ಒಳ್ಳೆ ದೇವ್ರ ಆಶೀರ್ವಾದ ಮಾಡಲಿ ಅಂತ ನಾವು ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಸರ್, ಜನ ಆಪರೇಷನ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ, ಅವ್ರಿಗೋಸ್ಕರ ಏನು ಹೇಳ್ತಾ ಇದ್ದೀರಾ ಸರ್? ನನಗೆ ಫಸ್ಟು MRI ಮಾಡಿಸಿದಾಗ ಆಪ್ರೇಷನ್ ಮಾಡಬೇಕು ಅಂತ ಹೇಳಿದರು. ಹಿಂಗೆ ನಿಮ್ಮ ಹತ್ರ ಹಿಂಗೆ ಡಿಸಿಷನ್ ತಗೊಂಡು ನಿಮ್ಮ ಹತ್ರ ಬಂದು ನಾನು ಈ ಥರ ನಿಮ್ಮ ಹತ್ರ ಟ್ರೀಟ್ಮೆಂಟ್ ತಗೊಂಡ್ಮೇಲೆ ಆಪ್ರೇಷನ್ನು ಇಲ್ಲ, ಏನೂ ಇಲ್ಲ, ಆರಾಮಾಗಿ ಓಡಾಡ್ತಾ ಇದ್ದೀನಿ. ಮುಂಚೆ ನನಗೆ 1 ಅವರ್ಗೂ ಎದ್ದು ಕೂತ್ಕೋಬೇಕಾಯ್ತು. ರಾತ್ರಿ ಹೊತ್ತು ಎದ್ದೇಳೋಕ್ಕಾಗ್ತಿರ್ಲಿಲ್ಲ, ಅಷ್ಟು ನೋವು ಬರೋದು, ಅಷ್ಟು ಚುರುಕು ಬರೋದು. ಇವಾಗ ನಿಮ್ಮ ಹತ್ರ ಬಂದಮೇಲೆ 100% ಸೇವ್ ಆಗಿದೆ ಸರ್. ಅದನ್ನ ನಿಮ್ಮನ್ನು ಫುಲ್ ನೆನ್ಸ್ಕೊತಾ ಇರ್ತೀವಿ. ಆದರೆ ನನ್ನಂಗೆ ಇನ್ನೂ ಇದೇ ಥರ ನೋವಾದ್ರಿಗೂ ನಾನು ರೆಕಮೆಂಡ್ ಮಾಡ್ತಾ ಇದ್ದೀನಿ ನಿಮ್ಮ ಹತ್ರನೇ ಹೋಗಿ ಅಂತ. ಇಷ್ಟು ನಾನು ಹೇಳಿ ನಿಮಗೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್ ಸರ್.